ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. RCB ವರ್ಸಸ್ ಡೆಲ್ಲಿ ವುಮೆನ್ಸ್ ಮ್ಯಾಚ್ಗೆ ಡೈರೆಕ್ಟಾಗಿ ನಾನು ಡ್ರೀಮ್ ಇಲೆವೆನ್ ಟೀಮ್ ಅನಾಲಿಸಿಸ್ ಆಗಿ ಪ್ಲೇಯರ್ಸ್ ಪ್ರಿಡಿಕ್ಷನ್ನ ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ಪ್ಲೇಯರ್ಸ್ನ ಡ್ರೀಮ್ ಇಲೆವೆನಲ್ಲಿ ಪಿಕ್ ಮಾಡೋದು ವಿಷಯಕ್ಕೆ ಬರೋದಾದರೆ, ಇಲ್ಲಿ ನೀವು ಡೈರೆಕ್ಟಾಗಿ ಬ್ಯಾಟರ್ಸ್ನಲ್ಲಿ ಬರೋದಾದರೆ ಮಂದಣ್ಣ ಹಾಗೂ ಡಿವೈಟ್ ಅವರು ಹಾಗೂ ಲನ್ನಿಂಗ್ ಅವರು, ವರ್ಮಾ ಹಾಗೂ ಪೆರಿ, ಸುತರ್ಲ್ಯಾಂಡ್, ಜಾನ್ಸನ್, ಕಾಪ್, ರಮ್ಮ ಆ್ಯಂಡ್ ಠಾಕೂರ್ ಅವ್ರ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಹೋಗ್ತಿರುವಂಥ ಮೊದಲನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಘೋಷ್ ಅವ್ರನ್ನ ತೊಳೆದ ಬ್ರೈಸಿ ಅವ್ರನ್ನ ತೊಗೊತೀನಿ ಡೆಲ್ಲಿ ಪರ. ಇಲ್ಲಿ ಶೋ ಆಗ್ತಿರುವಂಥ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇವತ್ತಿನ ಮ್ಯಾಚ್ ಏನಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ, ಇದು ಆಲ್ಮೋಸ್ಟ್ ಬ್ಯಾಟಿಂಗ್ ಪಿಚ್ಚು ಸ್ನೇಹಿತರೆ. ಬಟ್ ಫಸ್ಟ್ ಇನ್ನಿಂಗ್ಸ್ ಆಡುವಂಥ ಯಾವುದೇ ಟೀಮ್ ಆದ್ರೂ ವಿಕೆಟ್ನ ಕಳ್ಕೊತಾನೆ ಇದ್ದಾರೆ ಸ್ನೇಹಿತರೆ. ನೀವು ಕೂಡ ಪ್ರೀವಿಯಸ್ ಮ್ಯಾಚಸ್ನ ನೋಡ್ತಾನೆ ಇದ್ದೀರಾ. ಇದರಲ್ಲಿ ನನ್ನ ಪ್ರಕಾರ ಇವತ್ತಿನ ಈ ಮ್ಯಾಚ್ನಲ್ಲಿ RCB ಗೆಲ್ಲೋ ಚಾನ್ಸಸ್ 90% ಇದೆ ಸ್ನೇಹಿತರೆ. ಆ್ಯಂಡ್ ಒಳ್ಳೆ ಎಲ್ಲ ಪ್ಲೇಯರ್ಸು ಕೂಡ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಇವತ್ತಿನ RCB ವರ್ಸಸ್ ಡೆಲ್ಲಿ ಮ್ಯಾಚ್ನಲ್ಲಿ ಮಂದಣ್ಣ, ವೈಟ್ ಆ್ಯಂಡ್ ಪೆರಿ, ಸುತರ್ಲ್ಯಾಂಡ್, ಕಾಪ್ ಅವರು ಇವರು ಹಾಗೂ ಶರ್ಮಾ ಅವರು, ಇವರು 4-5 ಜನ ಕಡೆಯಿಂದ ಒಂದು ಒಳ್ಳೆ ಬಿಗ್ ಇನ್ನಿಂಗ್ಸ್ ಬರುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಅದೂ ಅಲ್ಲದೆ ಮಂದಣ್ಣ, ಪೆರಿ, ಡಿವೈಟ್ ಅವರು ಏನಿದ್ದಾರೆ, ಇವರು 3 ಜನ RCB ಪರ ಗುಡ್ ಓಪನರ್ ಆಗಿರೋದ್ರಿಂದ ಇನ್ ಕೇಸ್ ಏನಾದರೂ ಟಾಸ್ನ ಗೆದ್ದು ಫಸ್ಟು ಬ್ಯಾಟಿಂಗ್ನ ಡೆಲ್ಲಿ ಮಾಡ್ತು ಅಂತ ಇದ್ದರೆ, ಅದರಲ್ಲಿ ವಿಕೆಟ್ ಟೇಕರ್ ಆಗಿ ವಿರಹಮ್ ಅವರು, ಸಿಂಗ್ ಠಾಕೂರ್ ಅವರು, ಪೆರಿ ಅವರು ಬರ್ತಾರೆ ಸ್ನೇಹಿತರೆ. ನನ್ನ ಪ್ರಕಾರ ಠಾಕೂರ್ ಅವರಿಗೆ ಇವತ್ತು ಮೋರ್ ದೆನ್ 3 ವಿಕೆಟ್ಸ್ ಬೀಳೋ ಚಾನ್ಸಸ್ ಇದೆ. ಸೊ ಅದು ಅಲ್ಲದೆ ಮಂದನ್ ಅವ್ರ ಕಡೆಯಿಂದ ನನ್ನ ಪ್ರಕಾರ ಒಂದು ಮೋರ್ ದೆನ್ 50 ಸ್ಕೋರ್ ಬರೋ ಚಾನ್ಸಸ್ ಇದೆ. ಆ್ಯಂಡ್ ಪೆರಿ ಅವ್ರಿಗೂ ಲಾಸ್ಟ್ ಮ್ಯಾಚಲ್ಲಿ ಯಾವುದೇ ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಬಟ್ ಡಿವೈಟ್ ಅವ್ರಿಗೂ ಮಂದಣ್ಣ ಪಾರ್ಟ್ನರ್ಶಿಪ್ನಲ್ಲಿ 100 ಬರೋ ಸ್ಕೋರ್ ಅದೊಂದು ಪಕ್ಕಾ ಸ್ನೇಹಿತರೆ. ಇನ್ನು ಶರ್ಮಾ ಆ್ಯಂಡ್ ಲನ್ನಿಂಗ್ ಅವರು ಇಬ್ಬರು ಕೂಡ ನಿನ್ನೆ ಮುಂಬೈ ವಿರುದ್ಧ ಚೆನ್ನಾಗೇ ಆಡಿದ್ರು, ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು ಸ್ನೇಹಿತರೆ. ಸೊ ಇವತ್ತು ಕೂಡ ಮ್ಯಾಚ್ನಲ್ಲಿ ಒಂದು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಬೋದು. ಇನ್ನು ಸುತರ್ಲ್ಯಾಂಡ್, ಜಾನ್ಸನ್, ಕಾಪ್, ವಿಲಿಯಮ್ ಆ್ಯಂಡ್ ಪೆರಿ ಅವ್ರು ಏನಿದ್ದಾರೆ, ಇವರು 4-5 ಜನದಲ್ಲಿ ಇಬ್ಬರು ಯಾರಾದರೂ ಕ್ಲಿಕ್ ಆಗೋ ಚಾನ್ಸ್ ಇರುತ್ತೆ. ಅದು ಅಲ್ಲದೆ ಡೆಲ್ಲಿ ಕ್ಯಾಪಿಟಲ್ಸ್ ಈ ವುಮೆನ್ಸ್ ಏನಿದ್ದಾರೆ, ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಮ್ಯಾಚ್ನಲ್ಲೂ ಆಲ್ರೌಂಡರ್ಸ್ ಆದಂಥ ಸುತರ್ಲ್ಯಾಂಡ್, ಕಾಪ್, ಜಾನ್ಸನ್ ಅವರೇ ಕೂಡ ಅತಿ ವಿಕೆಟ್ನ ತೊಗೊಂಡಿರೋದು. ಆ್ಯಂಡ್ ಅವ್ರ ಕಡೆಯಿಂದನೇ ಒಳ್ಳೆ ಸ್ಕೋರ್ ಕೂಡ ಬಂದಿರೋದು. ಬಟ್ ನಿನ್ನೆ ಮ್ಯಾಚ್ನಲ್ಲಿ ರನ್ನಿಂಗ್ ಆ್ಯಂಡ್ ವರ್ಮಾ ಅವರು ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದು ಸ್ನೇಹಿತರೆ. ಇನ್ನು ನಾನು ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ವಿಷಯಕ್ಕೆ ಬರೋದಾದರೆ ಸ್ನೇಹಿತರೆ, ನಾನಿಲ್ಲಿ ಮಂದಣ್ಣ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊತೀನಿ ಹಾಗೂ ಮತ್ತು ವೈಸ್ ಕ್ಯಾಪ್ಟನ್ ಆಗಿ ಜಾನ್ಸನ್ ಅವ್ರನ್ನ ತೊಗೊತೀನಿ ಸ್ನೇಹಿತರೆ. ಆ್ಯಂಡ್ ನೀವು ಇಲ್ಲಿ ಚೇಂಜಸ್ನ ಮಾಡ್ಕೋಬೇಕು ಅಂತ ಇದ್ದರೆ, ನೀವು ಇಲ್ಲಿ ಡಿವೈಟ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೋಬೋದು, ಅಥವಾ ಸುತರ್ಲ್ಯಾಂಡ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ಚೂಸ್ ಮಾಡ್ಬೋದು, ಅಥವಾ ವಿಲಿಯಮ್ ಅವ್ರನ್ನ ತೊಗೋಬೋದು. ಆ್ಯಂಡ್ ಸಿಂಗ್ ಠಾಕೂರ್ ಅವ್ರನ್ನ ಕೂಡ ತೊಗೋಬೋದು ಸ್ನೇಹಿತರೆ. ನನ್ನ ಪ್ರಕಾರ ಸಿಂಗ್ ಠಾಕೂರ್ ಹಾಗೂ ವಿಲಿಯಮ್ ಅವರು ಇಬ್ಬರಿಗೂ ಕೂಡ ವಿಕೆಟ್ ಬೀಳೋ ಚಾನ್ಸ್ ಇರುತ್ತೆ. ಮಂದಣ್ಣ ಅವ್ರು ಮಾತ್ರ ಮೋರ್ ದೆನ್ 50 ಸ್ಕೋರ್ನ ಹೊಡಿತಾರೆ ಸ್ನೇಹಿತರೆ ಇವತ್ತಿನ ಮ್ಯಾಚ್. ಹೋಗ್ತಿದ್ದಂಥ ಎರಡನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಡಿವೈಟ್ ಅವ್ರನ್ನ ಹಾಗೂ ವರ್ಮಾ ಅವ್ರನ್ನ ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಆಗಿ ಮಾಡ್ಕೊಂಡಿದ್ದೀನಿ. ಬ್ರೈಸಿ ಅವರು ಇದ್ದಾರೆ, ಆ್ಯಂಡ್ ಆನಂದ್ ಸಿಂಗ್ ಅವರು ಇದ್ದಾರೆ, ಜಾನ್ಸನ್ ಅವರು, ಪೆರಿ, ಸುತರ್ಲ್ಯಾಂಡ್ ಆ್ಯಂಡ್ ವಿರಹಮ್ಮ, ಪಾಂಡೆ ಅವರಿದ್ದಾರೆ, ಆ್ಯಂಡ್ ಗರ್ತ್ ಅವರಿದ್ದಾರೆ, ಸಿಂಗ್ ಠಾಕೂರ್ ಅವರಿದ್ದಾರೆ ಸ್ನೇಹಿತರೆ. ಇಲ್ಲಿ ನಾನು ಡಿವೈಟ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿರೋ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಒಳ್ಳೆ ಓಪನರ್ ಸ್ನೇಹಿತರೆ. ಮಂದಣ್ಣ, ಡಿವೈಟ್ ಅವರು ಇಬ್ಬರು ಕೂಡ ಓಪನರ್ ಆಗಿ ಬರ್ತಾರೆ. ವರ್ಮಾ ಆ್ಯಂಡ್ ಲನ್ನಿಂಗ್ ಅವರು ಕೂಡ ಓಪನರ್ ಸ್ನೇಹಿತರೆ. T20 ಮ್ಯಾಚ್ ಆಗಿರೋದ್ರಿಂದ ಈ ಓಪನರ್ಸ್ ಯಾವ್ದಾದ್ರು 2 ಟೀಮಿಂದ ಯಾರಾದರೂ ಇಬ್ಬರು ಕ್ಲಿಕ್ ಆಗೋ ಚಾನ್ಸ್ ಇರುತ್ತೆ ಸ್ನೇಹಿತರೆ. ಬಿಕಾಸ್ ಓಪನರ್ ಸ್ಕೋರ್ ಮಾಡಲಿ ಅಂದರೆ ವಿಕೆಟ್ ಹೋಗುತ್ತೆ, ಮಿಡ್ ಆರ್ಡರ್ನಲ್ಲಿ ಆಡ್ತಾರೆ. ಬಟ್ ಮೋರ್ ದೆನ್ 80% ಓಪನರ್ ಸ್ಕೋರ್ ಮಾಡೋ ಚಾನ್ಸಸ್ ಇರುತ್ತೆ. ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಆಗುತ್ತೆ. ವರ್ಮಾ, ಡಿವೈಟ್ ಅವರು ಇಬ್ಬರು ಕೂಡ ಒಳ್ಳೆ ಫಾರ್ಮಲ್ಲಿ, ಅದರಲ್ಲೂ ವರ್ಮಾ ಅವರು ಮೊನ್ನೆ 2 ಮ್ಯಾಚ್ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರು ಇಬ್ಬರದ್ದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಸ್ಕೋರ್ ಸೆಟ್ ಆಗ್ಬೋದು ಅಂತ ಇವರಿಬ್ಬರನ್ನ ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಇನ್ನು ಜಾನ್ಸನ್ ಅವರಿದ್ದಾರೆ, ಪೆರಿ, ಸುತರ್ಲ್ಯಾಂಡ್, ವಿರಹಮ್ ಅವರಿದ್ದಾರೆ ಸ್ನೇಹಿತರೆ. ಇವ್ರು 4 ಜನ ಕೂಡ ಬೆಸ್ಟ್ ಆಲ್ರೌಂಡರ್. ಪೆರಿ ಅವ್ರ ಕಡೆಯಿಂದ ಒಂದು ಒಳ್ಳೆ ಬಿಗ್ ಇನ್ನಿಂಗ್ಸ್ ನೋಡುವಂಥ ಚಾನ್ಸಸ್ ಇದೆ. ಬಟ್ ನಾನು ಅವ್ರನ್ನಲ್ಲಿ ಕ್ಯಾಪ್ಟನ್ ಆಗಿ ಚೂಸ್ ಮಾಡ್ಕೊಂಡು ಏನಕ್ಕಪ್ಪ ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದರೂ ಪಾರ್ಟ್ನರ್ಶಿಪ್ನಲ್ಲೇ ಡಿವೈಟ್ ಆಗೋ ಮಂದಣ್ಣ ಇಬ್ಬರೂ ಕೂಡ ಎಲ್ಲರೂ ಸ್ಕೋರ್ನ ಬಿಲ್ಡ್ ಮಾಡಿದ್ರೆ, ಸೊ ಪೆರಿ ಅವರಿಗೆ ಚಾನ್ಸಸ್ ಸಿಗೋಲ್ಲ. ಆ್ಯಂಡ್ ಆನಂದ್ ಸಿಂಗ್ ಅವರು ಕೂಡ ಥರ್ಡ್ ಪ್ಲೇಸ್ನಲ್ಲಿ ಬರ್ತಾರೆ. ಸೊ ಹಾಗಾಗಿ ನಾನು ಪೆರಿ ಅವ್ರನ್ನ ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಮಾಡ್ಕೋಬೋದು. ಬಟ್ ನನ್ನ ಚಾಯ್ಸ್ ಬೇಡ ಅಂತ ನಾನು ಅವ್ರನ್ನ ಸ್ಕಿಪ್ ಮಾಡಿದ್ದೀನಿ ಸ್ನೇಹಿತರೆ. ಆ್ಯಂಡ್ ಗರ್ತ್ ಸಿಂಗ್ ಅವರು, ಪಾಂಡೆ ಅವರು ಕೂಡ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಬೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಾರೆ. ಸೊ ಅವ್ರಿಗೆ ವಿಕೆಟ್ ಪಕ್ಕಾ ಬೀಳುತ್ತೆ. ಆ್ಯಂಡ್ ಗರ್ತ್ ಠಾಕೂರ್ ಇಬ್ಬರಲ್ಲಿ ಯಾರೋ ಒಬ್ಬರು ಮೋರ್ ದೆನ್ 3 ವಿಕೆಟ್ನ ತೊಗೊಳ್ಳೋ ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ಇಲ್ಲಿ ವರ್ಮಾ ಹಾಗೂ ಡಿವೈಟ್ ಅವ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಸೊ ದಯವಿಟ್ಟು ಟೀಮ್ನ ಪಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮೂರನೇ ಟೀಮ್ನ ನೋಡ್ಬೋದು. ಇಲ್ಲಿ ನಾನು ಪೆರಿ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ, ಸುತರ್ಲ್ಯಾಂಡ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಟಾಸ್ನ ಗೆದ್ದು RCB ಚೇಸಿಂಗ್ನ ಮಾಡ್ತು ಅಂತ ಇದ್ದರೆ, ಆ್ಯಸ್ ಎ ಓಪನರ್ ಆಗಿ ಬರುವಂಥ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಬರುವಂಥ ವರ್ಮಾ ಹಾಗೂ ಲನ್ನಿಂಗ್ ಅವರು ಒಂದು ಆವ್ರೇಜ್ 10 to
20 ವಿಕೆಟ್ನಲ್ಲಿ ಪವರ್ ಪ್ಲೇನಲ್ಲಿ ಒಂದು ಬ್ರೇಸಿ ಅವರು 3 ವಿಕೆಟ್ನ ಕಳ್ಕೊಂಡ್ರೆ. ಅದರಲ್ಲಿ ಮೇನ್ ಕಾಂಟ್ರಿಬ್ಯೂಷನ್ಗೆ ವೆರಹಾಮ್ ಅವರು ಹಾಗೂ ಗಾರ್ತ್ ಠಾಕೂರ್ ಅವರು 4 ಜನದ ಹಾಗೂ ಪೆರೆ ಅವ್ರದ್ದು 4 ಜನ ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ನನ್ನ ಪ್ರಕಾರ ಪವರ್ ಪ್ಲೇನಲ್ಲಿ ವಿಕೆಟ್ ಕಳ್ಕೊಂಡ್ರೆ ನೆಕ್ಸ್ಟ್ ಮಿಡ್ ಆರ್ಡರ್ನಲ್ಲಿ ಬರುವಂಥ ಜಾನ್ಸನ್, ಕಾಪ್ ಆ್ಯಂಡ್ ಸುದರ್ಲ್ಯಾಂಡ್ ಅವರು ಡೆಲ್ಲಿ ಪರ ಒಂದು ಒಳ್ಳೆ ಸ್ಕೋರ್ನ ಸೆಟ್ ಮಾಡಿ ಹಾಗೂ ವಿಕೆಟ್ ತೊಗೊಳ್ಳುವಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ಇನ್ ಕೇಸ್ ಏನಾದರೂ RCB ಡೆಲ್ಲಿ ಕ್ಯಾಪಿಟಲ್ಸ್ನ ಹಾಲ್ಔಟ್ ಮಾಡಿ ಅಥವಾ ಒಂದು 7-8 ವಿಕೆಟ್ನ ತೊಗೊಂಡ್ರೆ, ಇನ್ನು RCB ಬೌಲರ್ಸ್ ಆದಂಥ ಪೆರಿ, ಗಾರ್ತ್ ಠಾಕೂರ್, ಇವ್ರು ಗಾರ್ತ್ ಹಾಗೂ ಠಾಕೂರಲ್ಲಿ ಇಬ್ಬರಲ್ಲಿ ಯಾರು 2 ವಿಕೆಟ್ ಅಥವಾ 3 ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ಈಸಿಯಾಗಿ RCB ಈ ಮ್ಯಾಚನ್ನು ಗೆಲ್ಲುತ್ತೆ. ಸೊ ಆ ನಿಟ್ಟಿನಲ್ಲಿ ನಾನು RCB ಫೇವರ್ ಪರ ಒಂದು ಟೀಮ್ನ ಮಾಡಿದ್ದೀನಿ ಸ್ನೇಹಿತರೆ. ಇನ್ನು ಜಾನ್ಸನ್, ಕಾಪ್, ಸುದರ್ಲ್ಯಾಂಡ್ ಅವರು ಏನಿದ್ದಾರೆ ಆ್ಯಂಡ್ ಪಾಂಡ್ಯವರು ಡೆಫಿನೆಟ್ಲಿ ವಿಕೆಟ್ನ ತೊಗೊತಾರೆ. ಬಿಕಾಸ್ ಡೆಲ್ಲಿ ಪರ ಹೈಯೆಸ್ಟ್ ವಿಕೆಟ್ ಟೇಕರಾಗಿ ಪಾಂಡ್ಯ ಅವರು ಇದ್ದಾರೆ ಹಾಗೂ ಕಾಪ್ ಅವರು ಇದ್ದಾರೆ ಸ್ನೇಹಿತರೆ. ನೆನಪಿರಲಿ, ಮೊನ್ನೆ ಜಾನ್ಸನ್ ಅವರು 2-3 ವಿಕೆಟ್ನ ತೊಗೊಂಡಿದ್ದಾರೆ. ಆ್ಯಂಡ್ ಮಂದಣ್ಣ, ಪೇರಿ, ಘೋಷ್ ಅವರು ಫಿನಿಷರ್ ರೋಲ್ಗೆ ಬರ್ತಾರೆ. ಸೊ ಸೆಕೆಂಡ್ ಅಂದರೆ ಸ್ಕೋರ್ನ ಚೇಸ್ ಮಾಡುವಂಥ ನಿಟ್ಟಿನಲ್ಲಿ ಮಂದಣ್ಣ ಹಾಗೂ ಡಿವೈಟ್ ಅವರು, ಪೆರಿ ಅವರು ಏನಾದರೂ ಒಂದು ಸ್ಕೋರ್ನ ಹೊಡೆದು ಚೇಸಿಂಗ್ನಲ್ಲಿ ಮಿಡ್ ಆರ್ಡರ್ನಲ್ಲಿ ಅಥವಾ ಲಾಸ್ಟ್ ತನಕ ಮ್ಯಾಚ್ ಹೋಯಿತು ಅಂತ ಇಟ್ಕೊಳ್ಳಿ. ಆಗ ಘೋಷ್ ಹಾಗೂ ವೆರಾಮ್ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರು ಫಿನಿಷರ್ ರೋಲ್ಗೆ ಬರ್ತಾರೆ. ಸೊ ಹಾಗಾಗಿ ಇದು ಓವರ್ ಟೀಮ್ನ ನೋಡೋಕೆ ಹೋದರೆ ಇದೊಂದು RCB ಫೇವರ್ ಟೀಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಸುದರ್ಲ್ಯಾಂಡ್, ಕಾಪ್, ಪಾಂಡ್ಯ ಅವರು ಇದ್ದಾರೆ ಏನಿದ್ದಾರೆ, ಇವರಿಗೆ ವಿಕೆಟ್ ಬಿದ್ದೇ ಬೀಳುತ್ತೆ, ಡೆಫಿನೆಟ್ಲಿ ಬೀಳುತ್ತೆ. ಆ್ಯಂಡ್ ಮಂದಣ್ಣ, ಪೆರಿ, ಡಿವೈಟ್ ಅಥವಾ ಘೋಷ್, 4 ಜನದಲ್ಲಿ ಯಾರಾದರೂ ಇಬ್ಬರು 50+ ಹೊಡಿತಾರೆ. ನನ್ನ ಪ್ರಕಾರ ಮಂದಣ್ಣ ಹಾಗೂ ಪೆರಿ ಅವರು 50 ಸ್ಕೋರ್ನ ಹೊಡಿತಾರೆ ಸ್ನೇಹಿತರೆ. ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ, ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ 4ನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನಾನು ಮಂದಣ್ಣವ್ರನ್ನ ಕ್ಯಾಪ್ಟನ್ ಹಾಗೂ ಪೆರಿ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಹಾಗೂ ಆ್ಯಸ್ ಎ ಓಪನರ್ ಆಗಿ ಬರುವಂಥ ವರ್ಮ ಅವರಿದ್ದಾರೆ, ಡೆವೈಟ್ ಅವರಿದ್ದಾರೆ, ಬ್ರೇಸಿ ಅವರಿದ್ದಾರೆ. ಆ್ಯಂಡ್ ಆಲ್ರೌಂಡರ್ನಲ್ಲಿ ಕಾಪ್ ಅವರಿದ್ದಾರೆ, ಸುದರ್ಲ್ಯಾಂಡ್, ವೆರಾಮ್ ಅವರಿದ್ದಾರೆ, ಆ್ಯಂಡ್ ಠಾಕೂರ್ ಅವರಿದ್ದಾರೆ, ಆ್ಯಂಡ್ ರಾವತ್ ಅವರಿದ್ದಾರೆ, ಗಾರ್ತ್ ಅವರಿದ್ದಾರೆ ಸ್ನೇಹಿತರೆ. ಇದು ಕೂಡ ಒಂದು RCB ಫೇವರ್ ಟೀಮ್ ಅಂತಲೇ ಹೇಳ್ಬೋದು. ಇಲ್ಲಿ ಮಂದಣ್ಣ ಹಾಗೂ ಪೆರಿ ಅವ್ರನ್ನ ಕ್ಯಾಪ್ಟನ್ ಆಗಿ ಹಾಗೂ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡ ರೀಸನ್ ಏನಪ್ಪ ಅಂತಂದರೆ, ಇಬ್ಬರು ಕೂಡ ಒಂದು ಕಮ್ಮಿ ಬಾಲ್ನಲ್ಲಿ ಬಿಗ್ ಸ್ಕೋರ್ನ ಸೆಟ್ ಮಾಡುವಂಥ ಬ್ಯಾಟ್ಸ್ಮನ್ಗಳು ಸ್ನೇಹಿತರೆ. ಇಬ್ಬರು ಕೂಡ ಮಂದಣ್ಣ ಅವರು ಆ್ಯಸ್ ಎ ಓಪನರ್ ಆಗಿ ಬರ್ತಾರೆ, ಡಿವೈಟ್ ಅವರು ಕೂಡ ಆ್ಯಸ್ ಎ ಓಪನ್ ಆಗಿ ಬರ್ತಾರೆ. ಅಲ್ಲಿ ಮಂದಣ್ಣ, ಡಿವೈಟ್ ಅವರು ಏನಾದ್ರು ಒಂದು ಸ್ಕೋರ್ನ ಸೆಟ್ ಮಾಡಿ ನೆಕ್ಸ್ಟ್ ಡಿವೈಟ್ ಅವರು ಏನಾದರೂ ಔಟ್ ಆದರೆ ನೆಕ್ಸ್ಟ್ ಪೆರಿ ಅವ್ರು ಬರ್ತಾರೆ ಅಥವಾ ವೆರಾಮ್ ಅವರು ಬರ್ತಾರೆ. ನನ್ನ ಪ್ರಕಾರ ಪೆರಿ ಅವರು ಬರ್ತಾರೆ. ಏನಾದರೂ ಮಂದಣ್ಣ, ಪೆರಿ ಅವರು ಇಬ್ಬರು ಕೂಡ ಒಂದು ಪಾರ್ಟ್ನರ್ಶಿಪ್ನಲ್ಲಿ ABD ಕೊಹ್ಲಿ ಥರ ಏನಾದರೂ ಒಂದು ಬಿಗ್ ಸ್ಕೋರ್ನ ಸೆಟ್ ಮಾಡಿದ್ರೆ ಸೊ ಡೆಫಿನೆಟ್ಲಿ RCB ಟೀಮ್ ಗೆಲ್ಲೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಕಾಪ್, ಸುದರ್ಲ್ಯಾಂಡ್ ಅವರು ಏನಿದ್ದಾರೆ ಇಬ್ಬರು ಕೂಡ ಬೆಸ್ಟ್ ಆಲ್ರೌಂಡರು. ಹಾಗೂ ವರ್ಮ ಅವರು ಡೆಲ್ಲಿ ಪರ ಓಪನರ್ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ. ಆ್ಯಂಡ್ ಬ್ರೇಸ್ ಅವರು ಕೂಡ ಬರ್ತಾರೆ. ಸೊ ನನ್ನ ಪ್ರಕಾರ RCB 90% ಈ ಮ್ಯಾಚ್ನ ಗೆಲ್ಲೋ ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ಇದು ಕೂಡ ಒಂದು RCB ಫೇವರ್ ಟೀಮ್ ಅಂತಲೇ ಹೇಳ್ಬೋದು. ಇಲ್ಲಿ ಪೆರಿ ಅವರು ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಎರಡೂ ಕಡೆ ಇರೋದ್ರಿಂದ ಅವ್ರನ್ನ ಕೂಡ ನೀವು ಕ್ಯಾಪ್ಟನ್ ಆಗಿ ಚೂಸ್ ಮಾಡ್ಕೋಬೋದು. ಈ ಶೋ ಆಗ್ತಿರುವಂಥ 5ನೇ ಟೀಮ್ನ ನೋಡ್ಬೋದು. ಇದೆ ಕೊನೆ ಟೀಮ್ ಸ್ನೇಹಿತರೆ. ಇಲ್ಲಿ ನಾನು ಕಾಪ್ ಅವ್ರನ್ನ ಕ್ಯಾಪ್ಟನ್ ಆಗಿ ಮಾಡಿದ್ದೀನಿ, ಗಾರ್ತ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ಮಾಡಿದ್ದೀನಿ. ಇನ್ ಕೇಸ್ ಏನಾದರೂ ಟಾಸ್ನಾಗಿದ್ದು ಡೆಲ್ಲಿ ಫಸ್ಟ್ ಬೌಲಿಂಗ್ನ ಮಾಡ್ತು ಅಂತ ಇದ್ದರೆ ಸ್ನೇಹಿತರೆ, ಅದರಲ್ಲಿ ಓಪನರ್ ಆಗಿ ಬರುವಂಥ ಮಂದಣ್ಣ, ಡಿವೈಟಲ್ಲಿ ಮಂದಣ್ಣ ಏನಾದರೂ ಒಂದು 30-40 ಸ್ಕೋರ್ನ ಹೊಡೆದು ನೆಕ್ಸ್ಟ್ ಡಿವೈಟ್ ಅವ್ರು ಏನಾದರೂ ಹಾಗೂ ಪೆರಿ ಅವ್ರು ಏನಾದರೂ ಕಾಂಬಿನೇಷನಲ್ಲಿ ಒಂದು ಯೂಜ್ ಸ್ಕೋರ್ ಸೆಟ್ ಆಯಿತು ಅಂತ ಹೇಳಿದ್ರೆ ಆ್ಯಂಡ್ ಪವರ್ ಪ್ಲೇಯಲ್ಲಿ ವಿಕೆಟ್ ತೊಗೊಳ್ಳುವಂಥ ಚಾನ್ಸ್ ಇರುತ್ತೆ. ಜಾನ್ಸನ್, ಕಾಪ್ ಹಾಗೂ ಪಾಂಡ್ಯ ಅವರಿಗೆ ಚಾನ್ಸ್ ಇದೆ ಸ್ನೇಹಿತರೆ. ಅದರಲ್ಲಿ ಕಾಪ್ ಅವರು ಏನಾದರೂ ಒಂದು 2-3 ವಿಕೆಟ್ನ ತೊಗೊಂಡು ಬ್ಯಾಟಿಂಗಲ್ಲಿ ಕೂಡ ಒಂದು 30-40 ಸ್ಕೋರ್ನ ಮಾಡ್ತು ಅಂತಿದ್ರೆ ಅವ್ರಿಗೆ ಕ್ಯಾಪ್ಟನ್ ಆಗಿರೋದ್ರಿಂದ ಒಂದು ಒಳ್ಳೆ ಪಾಯಿಂಟ್ ಬರೋ ಚಾನ್ಸ್ ಇರುತ್ತೆ. ಇನ್ನು ಗಾರ್ತ್ ಅವರು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ತಾರೆ RCB ಟೀಮ್ನಲ್ಲಿ. ಗಾರ್ತ್ ಅಥವಾ ಠಾಕೂರ್ ಅವರು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಡಿವೈಟ್, ಘೋಷ್ ಅವರು ಆ್ಯಂಡ್ ಆನಂದ್ ಸಿಂಗ್ ಅವ್ರನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಪೆರಿ ಅವರು ಇದ್ದಾರೆ. ಸೊ ಇವ್ರು 4 ಜನದ ಯಾರಾದರೂ ಇಬ್ಬರು 30-30 ಸ್ಕೋರ್ ಮಾಡಿದ್ರೆ ಪಾಯಿಂಟ್ ಬೇಗ ಇನ್ಕ್ರೀಸ್ ಆಗುತ್ತೆ ಸ್ನೇಹಿತರೆ. ತಲೆಯಲ್ಲಿ ಇಟ್ಕೊಳ್ಳಿ, ಇದು ODI ಫಾರ್ಮೇಟ್ ಅಲ್ಲ, ಇದು T20 ಫಾರ್ಮೇಟ್. ಇದರಲ್ಲಿ ಬೇಗ ಪಾಯಿಂಟ್ ಬರುತ್ತೆ ಸ್ನೇಹಿತರೆ. ಬಿಕಾಸ್ ಇಲ್ಲಿ T20 ಫಾರ್ಮೇಟ್ ಆಗಿರೋದ್ರಿಂದ ಒಂದು ವಿಕೆಟ್ಗೆ 30-45 ಪಾಯಿಂಟ್ ಸಿಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಒಂದು ಕ್ಯಾಚ್ಗೂ ಕೂಡ ಒಂದು ಎಷ್ಟು ಪಾಯಿಂಟ್ ಸಿಗೋ ಚಾನ್ಸಸ್ ಇರುತ್ತೆ. ODIನಲ್ಲಾದರೆ ಸೊ 50 ಓವರ್ಸ್ ಇರೋದ್ರಿಂದ ಅಲ್ಲಿ ಕಮ್ಮಿ ಪಾಯಿಂಟ್ ಸಿಗುತ್ತೆ. ಇಲ್ಲಿ T20 ಆಗಿರೋದ್ರಿಂದ ಇಲ್ಲಿ ಪಾಯಿಂಟು ಬೇಗ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಜಾನ್ಸನ್, ಕಾಪ್ ಹಾಗೂ ಗಾರ್ತ್ ಅವರು ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಸೊ ಇಬ್ಬರು ಕೂಡ ವಿಕೆಟ್ ತೊಗೊಳ್ಳುವಂಥ ಎಬಿಲಿಟಿ ಇರುವಂಥ ಪ್ಲೇಯರ್ಸ್ಗಳು. ಸೊ ಇವರು ಇಬ್ಬರದ್ದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇನ್ನು ಉಳಿದಿರುವಂಥ ಬ್ಯಾಟರ್ಸ್ಗಳು ಏನಿದ್ದಾರೆ ಇವರೆಲ್ಲರಿಗೂ ಆ್ಯಾವ್ರೇಜ್ 60-70, 100 ಮ್ಯಾಕ್ಸಿಮಮ್ 150 ಪಾಯಿಂಟ್ ಬಂದರೂ ಸಾಕು ಸ್ನೇಹಿತರೆ. ನಾವು 900-1100 ಒಳಗೆ ಪಾಯಿಂಟ್ನ ತೊಗೊಂತು ಅಂತಂದರೆ ನಾವು ಗ್ರ್ಯಾಂಡ್ ಲೀಗ್ನಲ್ಲಿ ವಿನ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ನಾವು ಕೊಟ್ಟಿರುವಂಥ ಎಲ್ಲ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ. ನಾನು ನಿನ್ನೆ ಆಸ್ಟ್ರೇಲಿಯಾ ವರ್ಸಸ್ ಅಫ್ಘಾನಿಸ್ತಾನ ಟೀಮ್ಗೂ ಕೂಡ ಕೊಟ್ಟಿದ್ದೆ ಸ್ನೇಹಿತರೆ. ಅದರಲ್ಲಿ ನಾನು ಟ್ರಾವಿಸ್ ಹೆಡ್ ಅಥವಾ ಸ್ಮಿತ್, ಒಮರ್ ಅವ್ರನ್ನ ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಮಾಡಿ ಅಂತ ಹೇಳಿದೆ. ನಾನು ಕೊಟ್ಟಿರುವಂಥ ಎಲ್ಲ ಮ್ಯಾಚ್ನಲ್ಲೂ ಕೂಡ ಪ್ರಿಡಿಕ್ಷನ್ ಸಕ್ಸಸ್ ಆಗ್ತಾಯಿದೆ. ಬಟ್ ನೀವು ಯಾವ ಲೀಗ್ಗಳಿಗೆ ಯಾವ ಕಂಟೆಸ್ಟ್ಗಳಿಗೆ ಜಾಯ್ನ್ ಆಗ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಕೊಡ್ತಿದ್ದಂಥ ಪ್ರಿಡಿಕ್ಷನ್ನ ಪಿಕ್ ಮಾಡ್ಕೊಳ್ಳಿ. ಒಂದಲ್ಲ ಒಂದಿನ ನೀವು ಕೋಟಿ ಗೆಲ್ಲಬೇಕು ಅನ್ನೋ ಛಲದಲ್ಲಿದ್ದರೆ ಕೋಟಿ ಗೆದ್ದೇ ಗೆಲ್ತೀರಾ. ಅಥವಾ ನೀವು ಹೆಡ್ ಕಂಟೆಸ್ಟ್ಗಳಿಗೆ ಜಾಯ್ನ್ ಆಗ್ತೀರಾ ಅಂದರೆ ನಿಮಗೆ ಡೆಫಿನೆಟ್ಲಿ ಲಾಸ್ ಆಗೋಲ್ಲ, ಪ್ರಾಫಿಟ್ನ ಮಾಡ್ಕೊತೀರಾ ಸ್ನೇಹಿತರೆ. ಟೀಮ್ಗಳನ್ನ ಪಿಕ್ ಮಾಡ್ಕೊಳ್ಳಿ. ಹಾಗೂ ನಾನು ಈ ಸ್ಟಾರ್ಟಿಂಗಲ್ಲಿ ಹೇಳ್ತೀನಿ ಸ್ನೇಹಿತರೆ, ಯಾರೆಲ್ಲ ಆಡ್ತಾರೆ, ಯಾರೆಲ್ಲ ಆಡ್ಬೋದು ಅಂತ. ಸೊ ಅದನ್ನ ನೀವು ತಲೆ ಇಟ್ಕೊಂಡು ನೀವು ನಿಮ್ಮದೇ ಓನ್ ಆದಂಥ ಟೀಮ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ.
ಐ ಹೋಪ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೂ ನಾನು ಕೊಟ್ಟಿರೋ ಡ್ರೀಮ್ 11 ಟೀಮ್ ಅನಾಲಿಸಿಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನಮಗೆ ವಿಡಿಯೋನ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್.